ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಮೇ 16ನೇ ತಾರೀಕು ತುಂಬಾ ಪವರ್ಫುಲ್ ಆಗಿರುವಂತ ದಿನ, ಜ್ಯೇಷ್ಠ ಅಮಾವಾಸ್ಯೆ. ಅಷ್ಟೇ ಅಲ್ಲ, ಶನೇಶ್ವರ ಅಮಾವಾಸ್ಯೆ ಅಷ್ಟೇ ಅಲ್ಲ, ಶನಿವಾರನ ದಿನನೇ ನಿಮಗೆ, ಶನಿವಾರದ ದಿನನೇ ನಿಮಗೆ ಅಮಾವಾಸ್ಯೆ ಬಂದಿರುವಂಥದ್ದು. ಶನಿಯ ಜಯಂತಿ ಶನಿವಾರ. ಇದು ಎಲ್ಲದು ಸೇರ್ತಾ ಇರೋದು 13 ವರ್ಷಕ್ಕೆ ಈ ಒಂದು ಶನಿವಾರದ ದಿನ, ಶನಿಯ ಅಮಾವಾಸ್ಯೆ ಅಂದ್ರೆ ಶನೇಶ್ವರನ, ಶನಿ ಪರಮಾತ್ಮನ ಅಮಾವಾಸ್ಯೆ ಬಂದಿದೆ. ಶನಿಯ ಜಯಂತಿಯನ್ನ ಆಚರಣೆ ಮಾಡುವಂತ ಅಮಾವಾಸ್ಯೆ ಬಂದಿದೆ. ಇದನ್ನ ನಾವು ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತ ದಿನ ಅಂತ ಕರಿತೀವಿ. ಯಾಕೆ ಅಂದ್ರೆ ಯಾರಿಗೆಲ್ಲ ಜೀವನದಲ್ಲಿ ತುಂಬಾ ಅಡೆತಡೆಗಳು ಬರ್ತಾ ಇದೆ, ಏನೇ ಕೆಲಸ ಮಾಡಿದ್ರು ಆಗ್ತಾ ಇಲ್ಲಪ್ಪ, ನನಗೆ ಸಾಡೆ ಸಾತಿ ಇದೆ, ಶನೇಶ್ವರ ಎಂಟ್ರಾಗ್ಬಿಟ್ಟಿದ್ದಾರೆ, ಪಂಚಮ ಶನಿ ಇದೆ, ಅಷ್ಟಮ ಶನಿ ಇದೆ, ನವಗ್ರಹಗಳಲ್ಲೇ ಈ ಒಂದು ಗ್ರಹವನ್ನ ತುಂಬಾ ಭಯಭೀತರಾಗಿ ನೋಡ್ತಾರೆ. ಅಯ್ಯೋ ನನಗೆ ಸಾಡೆ ಸಾತಿ ಬಂದ್ಬಿಟ್ಟಿದೆ, ನನ್ನನ್ನು ಹಾಕೊಂಡು ರುಬ್ತಾ ಇದ್ದಾರೆ, ಈ ತರ ಎಲ್ಲ ತುಂಬಾ ತಪ್ಪು ಮಾತಾಡುವಂತ ಜನರಿದ್ದಾರೆ. ಯಾಕಂದ್ರೆ ತಿಳುವಳಿಕೆ ಇಲ್ಲದೆ ಇರುವಂತದ್ದು. ಶನಿ ಮಹಾತ್ಮ ನಮ್ಮ ಒಂದು ಗೋಚಾರ ಫಲದಲ್ಲಿ, ಜಾತಕದಲ್ಲಿ ನಮಗೆ ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಬಂದಿದೆ ಅಂತ ಹೇಳಿದ್ರೆ, ಒಬ್ಬ ಮಾಸ್ಟರು, ಒಬ್ಬ ಗುರು ಬೆತ್ತ ಇಟ್ಕೊಂಡು ನಮ್ಮನ್ನ ಸರಿ ಮಾಡ್ಲಿಕ್ಕೇನೆ ಬಂದಿರುವಂತದ್ದು ಅಂತ ಎಲ್ಲರೂ ಖುಷಿ ಪಡ್ಬೇಕಾಗಿರುವಂತ ಸಂದರ್ಭ ಇದು. ಯಾರು ಅಧರ್ಮವಾಗಿ, ಅಸತ್ಯವಾಗಿ, ಅನ್ಯಾಯವಾಗಿ ನಾವು ನಡ್ಕೊಳ್ತಾ ಇರ್ತೀವೋ ಎಲ್ಲವನ್ನು ಕರ್ಮದ ಪಾಠವನ್ನ, ಧರ್ಮದ ಪಾಠವನ್ನ ಹೇಳ್ಕೊಡ್ಲಿಕ್ಕೆ ಶನಿ ಮಹಾತ್ಮ ಬರುವಂತದ್ದು. ಅಂತ ಒಂದು ಸರಿಯಾಗಿ ತೂಗ್ತಾ ಇದ್ದಾರೆ ಅಂದ್ರೆ ಅದು ಶನಿ ಮಹಾತ್ಮ ಒಬ್ರೆ. ಸೊ ನವಗ್ರಹಗಳಲ್ಲಿ ಎಲ್ಲಾ ಗ್ರಹಗಳು ಅದರದೇ ಆದಂತ ಶಕ್ತಿಯನ್ನ ಹೊಂದಿದೆ. ಅದರಲ್ಲಿ ಶನಿ ಮಹಾತ್ಮ ಒಂದು ಧರ್ಮದ ಪಾಠವನ್ನ ಹೇಳ್ಕೊಡ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಇಂಥ ಒಂದು ಶನೇಶ್ವರನ, ಶನಿ ಮಹಾತ್ಮನ ಜಯಂತಿ ಮೇ 16ನೇ ತಾರೀಕು ಶನಿವಾರನೇ ಬಂದಿರೋದ್ರಿಂದ, ಯಾರಿಗೆಲ್ಲ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಬಂದ್ಬಿಟ್ಟಿದೆಯಪ್ಪ, ನಮ್ದು ಏನೇ ಕೆಲಸ ಮಾಡಿದ್ರು ಅಡೆತಡೆಗಳಿದಾವೆ, ನಮ್ಮ ಹಿಂದೆ ದಾರಿದ್ರತನ ಇದೆ, ನಮ್ಮ ಬೆನ್ನ ಮೇಲೆ, ಹೆಗಲ ಮೇಲೆ ಎಲ್ಲ ದಾರಿದ್ರತನ ನಾವು ಹೊಟ್ಕೊಂಡ್ಬಿಟ್ಟಿದೀವಿ, ನಮ್ಮ ಯಾವುದು ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ, ಏನೋ ಭಯ ಇದೆ, ಆತಂಕ ಇದೆ, ಅನಾರೋಗ್ಯ ಇದೆ, ಇದು ಎಲ್ಲದನ್ನು ನಿಮ್ಗೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ 16ನೇ ತಾರೀಕು ಶನಿ ಮಹಾತ್ಮನ ಜಯಂತಿ ಶನಿವಾರ ದಿವಸ ಬಂದಿರೋದ್ರಿಂದ ನೀವೆಲ್ಲ ಏನೇನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ, ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ, ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಮೊದಲು ನೋಡಿ, ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶನಿ ಮಹಾತ್ಮನ ಶಾಂತಿ ನಡೀತಾ ಇರುತ್ತೆ. ನಿಮಗೆ ಎಲ್ಲರಿಗೂ ಆ ಶಾಂತಿಯಲ್ಲಿ ನೀವು ಭಾಗಿಯಾಗಿ ಪಾಲ್ಗೊಳ್ಳಿ. ನಿಮ್ಮ ಜಾತಕನ ತಗೊಂಡೋಗಿ ನೀವು ಅಲ್ಲಿ ಶನಿ ಮಹಾತ್ಮನ ಶಾಂತಿಯನ್ನು ಸಹ ನೀವು ಮಾಡಿಸ್ಕೊಳ್ಬಹುದು. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ತಿಲಾಭಿಷೇಕ ಅಂತ ಕರಿತೀವಿ. ಅಂದ್ರೆ ಎಳ್ಳು ಎಣ್ಣೆಯಿಂದ ಅಭಿಷೇಕವನ್ನ ಸ್ವಾಮಿಗೆ ಮಾಡಿಸಿ ಕೊನೆಗೆ
ನಮ್ಗೆ ಅದನ್ನೂ ಆಗಿಲ್ಲ ಅಂದ್ರೆ ಎಳನೀರಿನಿಂದ ಅಭಿಷೇಕ ಆಗುತ್ತೆ ಸ್ವಾಮಿಗೆ. ಎಳನೀರನ್ನಾದ್ರೂ ನೀವು ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಕೊಡಿ, ಅಥವಾ ಎಳ್ಳನ್ನ ದಾನದ ರೂಪದಲ್ಲಿ ಕೊಡಿ, ಕರಿ ಬಟ್ಟೆಯನ್ನ ದಾನದ ರೂಪದಲ್ಲಿ ಕೊಡಿ, ಹಾಗೆ ಕರಿಯ ಉದ್ದಿನ ಕಾಳನ್ನ ದಾನದ ರೂಪದಲ್ಲಿ ಕೊಡುವಂಥದ್ದು. ಇದ್ರ ಒಟ್ಟಿಗೆ ಶನಿ ಮಹಾತ್ಮ ಅಂತ ಹೇಳಿದ್ರೆ ಕಬ್ಬಿಣದ ದಾನವನ್ನ ನಾವು ಮಾಡ್ತಾ ಹೋದ್ರೆ ಅಲ್ಲಿ ನಮ್ಮ ದಾರಿದ್ರತನಗಳು, ಕಷ್ಟಗಳು, ನಷ್ಟಗಳು, ಅಷ್ಟ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕಬ್ಬಿಣದಿಂದ ಮಾಡಿರುವಂತ ವಸ್ತುಗಳನ್ನ ನೀವು ದಾನ ಮಾಡಬಹುದು. ಅಷ್ಟೇ ಅಲ್ಲ, ಸ್ಟೀಲ್ ಪಾತ್ರೆಗಳು ಅಂತ ಹೇಳ್ತೀವಲ್ಲ, ಅದು ಕೂಡ ನೀವು ಯಾರಿಗಾದ್ರೂ ದಾನ ಮಾಡಬಹುದು. ಅದಕ್ಕೆ ನಾವೇನ್ ಮಾಡ್ಬೇಕು, ಸ್ಟೀಲ್ ಪಾತ್ರೆಯಲ್ಲಿ ಒಂದಷ್ಟು ಕರಿ ಎಳ್ಳನ್ನ ಹಾಕೊಂಡು ದಾನ ಮಾಡೋದು ಕೂಡ ಅದು ಶ್ರೇಷ್ಠ. ಸ್ಟೀಲ್ ಪಾತ್ರೆಯಲ್ಲಿ ಒಂದಷ್ಟು ಎಳ್ಳಿನ ಎಣ್ಣೆಯನ್ನು ಹಾಕೊಂಡು ದೇವಸ್ಥಾನಕ್ಕೆ ನೀವು ದಾನ ಕೊಡೋದು ಕೂಡ ತುಂಬಾ ಶ್ರೇಷ್ಠ ಆಗತ್ತೆ. ಇದರೊಟ್ಟಿಗೆ ಶನಿ ಮಹಾತ್ಮನ ಒಂದು ಕೃಪಾ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಅವತ್ತಿನ ದಿನ ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳಿ 108 ಸಾರಿ ಜಪ ಮಾಡಿ, ಅದರಲ್ಲೂ ನೀವು ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾತ್ಮನ ದರ್ಶನ ಮಾಡಿಕೊಂಡು ಅಲ್ಲೇ ಕುತ್ಕೊಂಡು ಈ ಒಂದು ಜಪವನ್ನ ಮಾಡಿ. ಅಷ್ಟೇ ಅಲ್ಲ, ಶನಿ ಮಹಾತ್ಮನ ಒಂದು ಕೃಪೆಗೆ ನಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ಬೇಕು ಅಂತ ಹೇಳಿದ್ರೆ ಅನಾಥರಿಗೆ, ಕುರುಡು ಮಕ್ಕಳಿಗೆ, ಕುಂಟ್ರಿಗೆ, ಅಂಗವಿಕಲರಿಗೆ ಅಂತ ಏನಾದ್ರೂ ನಾವು ಅನ್ನದಾನ, ವಸ್ತ್ರದಾನ, ಕೊನೆಗೆ ಒಂದು ನಾವು ಹಣವನ್ನು ಕೂಡ ನಾವು ಅವರಿಗೆ ಕೊಟ್ಟು ಏನಾದ್ರೂ ಒಂದು ದಕ್ಷಿಣೆಯನ್ನು ಕೊಟ್ಟು ನಾವು ಅಲ್ಲೂ ಕೂಡ ನಮ್ಮಲ್ಲಿರೋಂಥ ದಾರಿದ್ರತನವನ್ನ ನಾಶ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ವಿದ್ಯೆಯಲ್ಲಿ ತುಂಬಾನೇ ಒಂಥರ ದಾರಿದ್ರತನ ಇದೆ, ಯಾವಾಗ ನೋಡಿದ್ರು ನಾನು UPS ಎಕ್ಸಾಮ್ ತಗೊಳ್ತೀನಿ, ನಾನು ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಓದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಎಲ್ಲ ಸಬ್ಜೆಕ್ಟ್ಸು ಫೇಲ್ ಆಗ್ತಾ ಇದೆ, ಸ್ಕೂಲು ಕಾಲೇಜು ಏನೋ ವಿದ್ಯೆಯಲ್ಲಿ ನಮಗೆ ಅಡಚಣೆ ಇದೆ. ಹಾಗೆ ಎರಡನೇದು ಜಾಬು, ಗವರ್ನಮೆಂಟ್ ಜಾಬ್ ತಗೊಳ್ಳಿಕ್ಕೆ ತುಂಬಾ ತೊಂದರೆ ಆಗ್ತಿದೆ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಿ, ದಯವಿಟ್ಟು ನಾನು ಹೇಳಿರೋಂತ ಈ ಒಂದು ದಾನವನ್ನ ಮಾಡ್ಕೊಳ್ಳಿ. ನಿಮ್ ನಿಜವಾಗ್ಲೂ ಈ ವರ್ಷ ಖಂಡಿತವಾಗ್ಲೂ ನಿಮ್ಗೆ ಗವರ್ನಮೆಂಟ್ ಜಾಬ್ ಅನ್ನೋಂಥದ್ದು ಹುಡ್ಕೊಂಡು ಬಂದೇ ಬರುತ್ತೆ. ಇದು ಏನಾಗುತ್ತೆ ಅಂದ್ರೆ ಈ ವರ್ಷ ಬದಲಾವಣೆ ತುಂಬಾ ಜೋರಾಗಿ ಆಗ್ತಾ ಇದೆ. ಶನಿವಾರನೇ ಬಂದಿರೋದ್ರಿಂದ ಶನೇಶ್ವರನ ಜಯಂತಿ. ಹಾಗಾಗಿ ಯಾರಿಗೊತ್ತು ಗವರ್ನಮೆಂಟ್ ಎಲ್ಲ ಕಡೆಗೆ ಕಾಲ್ ಮಾಡ್ಬೋದು ಗವರ್ನಮೆಂಟ್ ಜಾಬಿಗೋಸ್ಕರ. ಯಾರ್ಯಾರೆಲ್ಲ ನೀವು ಪ್ರಯತ್ನ ಮಾಡ್ತಾ ಇದ್ದೀರೋ ಎಲ್ಲರಿಗೂ ನಿಮ್ಗೆ ಜಾಬ್ ಸಿಗುವಂತದ್ದಾಗುತ್ತೆ. ಅಷ್ಟರಲ್ಲಿ ನೀವು ಈ ಒಂದು ಶನೇಶ್ವರನ ಒಂದು ಶಾಂತಿಗಳನ್ನ, ದಾನಗಳನ್ನ ಮಾಡಿಕೊಂಡು ನಮ್ಮಲ್ಲಿರುವಂತ ಒಂದು ದಾರಿದ್ರತನನ, ಅಡೆತಡೆಗಳನ್ನ, ಅನಾರೋಗ್ಯವನ್ನ, ಮಾನಸಿಕ ಹಿಂಸೆ, ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಡೆಫಿನೆಟ್ ಆಗಿ ನಮ್ಮ ಜೀವನದ ಬದುಕನ್ನೇ ಬದಲಾಯಿಸುವಂತ ದಿನ ಮೇ 16ನೇ ತಾರೀಕು ಬರ್ತಾ ಇದೆ. ಇದನ್ನ ನೀವು ಮರಿಲೇಬೇಡಿ. ಅದರಲ್ಲೂ ಕಪ್ಪು ದೇಸಿ ಹಸು ಅಂದ್ರೆ ಜಾತಿಯ ಹಸು, ಕಪ್ಪು ಹಸುವಿಗೆ ನಾವು ಒಂದು ಪೂಜೆಯನ್ನು ಮಾಡಿ ತಿನ್ಲಿಕ್ಕೆ ಬಾಳೆಹಣ್ಣು, ಕ್ಯಾರೆಟ್, ಹಸುವಿಗೆ ಕ್ಯಾರೆಟ್ ಕೊಡುವಂಥದ್ದು ತುಂಬಾ ಖುಷಿ ಪಟ್ಟು ಹಸು ಗೋಮಾತೆ ತಿಂತಾಳೆ. ಹಾಗಾಗಿ ಹಸುವಿನ ಪೂಜೆಯನ್ನ ಮಾಡಿ ನೀವು ಅವತ್ತಿನ ದಿನ ಶನಿ ಮಹಾತ್ಮನ ಪ್ರೀತಿಗೆ ನೀವು ಪಾತ್ರರಾಗಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಯಾವುದೆಲ್ಲ ಅಡೆತಡೆಗಳಿದೆ, ವಿಘ್ನಗಳಿದಾವೆ, ಅನಾರೋಗ್ಯ ಇದೆ, ಮಾನಸಿಕ ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀರಿ, ಮನೆಯಲ್ಲಿ ವಾತಾವರಣ ಬಿಸಿಯಾಗಿದೆ ಅಂತ ಯಾರ್ಯಾರೆಲ್ಲ ಅನ್ಕೊಂಡಿದ್ದೀರೋ, ಮಾಡುವಂತ ಕೆಲಸ ಕಾರ್ಯಗಳೆಲ್ಲ ಗಂಟು ತರ ಕಗ್ಗಂಟಾಗಿದೆ ಅಂತ ನೀವೆಲ್ಲ ಅನ್ಕೊಳ್ತಿರೋ, ಅದು ಎಲ್ಲವೂ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಮೇ 16ನೇ ತಾರೀಕು ಶನೇಶ್ವರನ ಜಯಂತಿ ದಿವಸ ನಾನು ಹೇಳಿರಂತ ಈ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ನಿಮ್ಮನ್ನ ನೀವೇನನ್ನ ಅನ್ಕೊಂಡ್ ಮಾಡಿರ್ತೀರೋ ಅದರಲ್ಲೂ ಜಾಬ್ ಅಂತೂ ಪಕ್ಕ, ಗವರ್ನಮೆಂಟ್ ಜಾಬ್ ಅಂತೂ ಪಕ್ಕ ಸಿಗುತ್ತೆ. ಇದನ್ನ ಮಾಡಿ ನೋಡಿ. ನಾ ಕೊಟ್ಟಂತ ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗಾದ್ರೆ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ತಗೊಂಡ್ ಬರ್ತಾ ಇದ್ದೀನಿ. ಹೋಗ್ ಬರಲ್ಲ. ನಮಸ್ಕಾರ.